ಕಶ್ಯಪರೇ, ಅದಕ್ಕೆ ಮುಂಚಿತವಾಗಿ ಈಗ 21ನೇ ತಾರೀಕು ಗರ್ಭಗುಡಿಯನ್ನ ಪವಿತ್ರಗೊಳಿಸಲಾಗತ್ತೆ. ಅದು ಪವಿತ್ರಗೊಳಿಸಬೇಕಾಗತ್ತೆ. ಯಾವ ರೀತಿಯಾಗಿ ಪವಿತ್ರಗೊಳಿಸಲಾಗತ್ತೆ ಹಾಗಾದ್ರೆ ಅಲ್ಲಿ ಅಂತ? ಈಗ ಒಂದು ದಿನ ಮುಂಚೆ ನಾವು ಈ ಇಷ್ಟೋ ತನಕ ಏನ್ ಹೇಳಿದ್ದೀವಿ ಇದ್ರ ಬಗ್ಗೆ ಎಲ್ಲ ನಾವು ಅನೇಕ ಕೆಲಸಗಳನ್ನು ಮಾಡಿರ್ತಾರೆ. ಹಾಗಾಗಿ ಪ್ರತಿಷ್ಠೆಯ ದಿನ ಹಿಂದೆ ನಾವು ಒಳಗಡೆ ಬಂದಿರತಕ್ಕಂಥದ್ದು, ನಾನಾ ವಸ್ತುಗಳು ಅಲ್ಲಿ ಹಾಕಿರ್ತಕ್ಕಂಥದ್ದು, ಇದೆಲ್ಲವೂ ಒಂದು ಶುದ್ಧಿ ಆಗ್ಬೇಕಲ್ಲ. ಹಾಗಾಗಿ ಒಂದು ದಿನ ಮುಂಚೆ ಅದನ್ನು ಗಂಗಾದಿ ತೀರ್ಥಗಳಲ್ಲಿ ಇದ್ರದ್ದು ಅಲ್ಲಿ ಸರಯೂ ನದಿಯ ಮತ್ತು ಗಂಗಾ ನದಿಯ ತೀರ್ಥಗಳನ್ನು ಯಥೇಷ್ಟವಾಗಿ ಅಲ್ಲಿ ತಂದು ಜೋಡಿಸಿದ್ದಾರೆ ಆಲ್ರೆಡಿ. ಅದರಿಂದ ಶುದ್ಧ ಮಾಡಿ ಮತ್ತು ಪಂಚಗವ್ಯನ ಶುದ್ಧತೆ ಅಂತಂತ. ಶುದ್ಧತೆ ಅಂದ್ರೆ ವೈದಿಕವಾಗಿ ಪಂಚಗವ್ಯದಿಂದ ಸಾರಿಸ್ತಕ್ಕಂಥದ್ದು, ಒರೆಸ್ತಕ್ಕಂಥದ್ದನ್ನೇ ಶುದ್ಧತೆ ಅಂತಂತ ಹೇಳೋದು. ಪಂಚಗವ್ಯ ವಿಧಿಯಿಂದ ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಆವರಣವನ್ನು ಒಳಗಡೆ ಶುದ್ಧಿ ಒಳಗಿನ ಆವರಣವನ್ನು ಶುದ್ಧಿ ಮಾಡ್ತಕ್ಕಂಥದ್ದು. ಇದೆಲ್ಲವೂ ಒಂದು ದಿನ ಮುಂಚೆ ಮಾಡಿ, ಮಾರನೇ ದಿನ ಅದಕ್ಕೆ ಪ್ರತಿಷ್ಠೆಗೆ ಯಾವುದೇ ರೀತಿಯ ನವೀಕರಣ ಕೆಲಸ ಅಂದ್ರೆ ಹೊಸದಾಗಿ ಏನು ಕ್ಲೀನ್ ಮಾಡುವಂತಂಥದ್ದು ಏನು ಉಳಿದಿರಬಾರದು. ಆ ರೀತಿಯ ಕ್ಲೀನಿಂಗ್ ಅನ್ನು ಅವತ್ತು ಹಿಂದಿನ ದಿನ ಮಾಡಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.